ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ನೀವಿನ್ನೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ನಾನು ಒಂದು ವ್ಯಂಗ್ಯ ಚಿತ್ರವನ್ನು ನೋಡ್ತಾ ಇದ್ದೆ. ನೀವು ನೋಡಿದ್ರಾ? ಅದರಲ್ಲಿ ಗಂಡ ಹೆಂಡತಿಗೆ ಕೇಳ್ತಾನೆ, ಭಾಗ್ಯಲಕ್ಷ್ಮಿ ದುಡ್ಡು ಇದ್ರೊಂದು ಸ್ವಲ್ಪ ಕೊಡು, ಬಸ್ ಟಿಕೆಟ್ ತಗೊಳ್ಬೇಕು. ಇವತ್ತು ನಮ್ಮ ರಾಜ್ಯದ ಜನ ಪಡ್ತಾ ಇರುವಂತಹ ಆ ಪಾಡನ್ನ ಕೇವಲ ಎರಡು ಲೈನಲ್ಲಿ ಎಷ್ಟು ಮಾರ್ಮಿಕವಾಗಿ, ಎಷ್ಟು ಅದ್ಭುತವಾಗಿ ಕಟ್ಟಿಕೊಟ್ಟಿದಾರಲ್ವಾ ವೀಕ್ಷಕರೇ. 20 ತಿಂಗಳಾಗಿದೆ ನಮ್ಮ ರಾಜ್ಯದಲ್ಲಿ ಲೂಟಿ ಹೊಡೆಯೋ ಸ್ಕ್ಯಾಮ್ ಸರಕಾರ ಅಲಿಯಾಸ್ ಗ್ಯಾರಂಟಿ ಸರಕಾರ ಅಲಿಯಾಸ್ ಕಾಂಗ್ರೆಸ್ ಸರಕಾರ ಉದಯ ಆಗಿ ಜನಸಾಮಾನ್ಯರ ಜೇಬಿಗೆ ಈ ಸರ್ಕಾರ ಎಲ್ಲೆಲ್ಲ ಕತ್ತರಿಯನ್ನ ಹಾಕಿದೆ, ಜನರ ರಕ್ತವನ್ನ ಎಲ್ಲೆಲ್ಲ ಹೀರೋದಕ್ಕೆ ಸಾಧ್ಯ ಆಗುತ್ತೆ ಅಲ್ಲೆಲ್ಲವೂ ಕೂಡ ಇವರು ಯಾವ ರೇಂಜ್ ಅಲ್ಲಿ ಹೀರ್ತಾ ಇದ್ದಾರೆ ಅಂತ ನೀವು ಜಸ್ಟ್ ಗಮನಿಸ್ತಾ ಹೋಗಿ, ನಿಮಗೆ ಒಂದು ದೊಡ್ಡ ಪಟ್ಟಿನೇ ಸಿಕ್ಬಿಡುತ್ತೆ. ಹಾಗಾದ್ರೆ ಬನ್ನಿ, ಕಳೆದ 20 ತಿಂಗಳಲ್ಲಿ ಜನಸಾಮಾನ್ಯನ ಹೊಟ್ಟೆ ಮೇಲೆ ಈ ಸಿದ್ದರಾಮಯ್ಯನವರ ಭಂಡ ಸರ್ಕಾರ ಎಲ್ಲೆಲ್ಲ ಹೊಡೆದಿದೆ, ಹೇಗೆಲ್ಲ ಹೊಡೆದಿದೆ ಅಂಡ್ ಹೇಗೆಲ್ಲ ಇವರು ಲೂಟಿಯನ್ನ ಶುರು ಮಾಡ್ಕೊಂಡಿದ್ದಾರೆ, ಎಲ್ಲ ಪಟ್ಟಿಯನ್ನ ನಾವಿವತ್ತು ನೋಡ್ತಾ ಹೋಗೋಣ. ನೀವು ಈ ಕಾರ್ಯಕ್ರಮವನ್ನ ತಪ್ಪದೆ ಕೊನೆ ತನಕ ನೋಡಿ. ಮೊದಲಿಗೆ ಕರೆಂಟ್ ಬಿಲ್. BPL ಕಾರ್ಡ್ ಇರುವಂತವರಿಗೆ ತಿಂಗಳಿಗೆ 200 ಯೂನಿಟ್ ಫ್ರೀ ವಿದ್ಯುತ್. ನನಗೂ ಫ್ರೀ, ನಿನಗೂ ಫ್ರೀ, ಮಹದೇವಪ್ಪ ನಿನಗೂ ಫ್ರೀ, ಕಾಕಾ ಪಾಟೀಲ ನಿನಗೂ ಫ್ರೀ, ಹೀಗಂತ ಹೇಳಿ ಇದು ನಮ್ಮ ಕಾಂಗ್ರೆಸ್ ಸರ್ಕಾರದ ಅದ್ಭುತ ಗ್ಯಾರಂಟಿ ಯೋಜನೆ ಅಂತ ತಮ್ಮ ಬೆನ್ನನ್ನ ತಾವೇ ತಡ್ಕೊಂಡಿದ್ದು. ಆದ್ರೆ ಇಲ್ಲಿ ಕೊಟ್ಟ ಹಾಗೆ ಮಾಡಿ ಆ ಕಡೆಯಿಂದ ಇಸ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಸೇಮ್ ಟು ಸೇಮ್ ಕಳೆದ 1 ವರ್ಷದಲ್ಲಿ 60% ವಿದ್ಯುತ್ ಶುಲ್ಕದ ಏರಿಕೆಯನ್ನ ಮಾಡಿದಿದೆ ಕಾಂಗ್ರೆಸ್ ಸರ್ಕಾರ. ಈಗ ಉದಾಹರಣೆಗೆ ತಗೊಳ್ಳೋದಾದ್ರೆ ಬೆಸ್ಕಾಂ ಅಲ್ಲೇ ನೀವು ತಗೊಂಡ್ರೆ 1 ಕಿಲೋ ವ್ಯಾಟಿನ ದರ 2023ರಲ್ಲಿ 100 ರೂಪಾಯಿ ಇತ್ತು. 2025 ಜನವರಿಯಲ್ಲಿ ಎಷ್ಟಾಗಿದೆ ಗೊತ್ತಾ? 160 ರೂಪಾಯಿಗೆ ಏರಿಕೆಯನ್ನು ಮಾಡಿದ್ದಾರೆ. ಇನ್ನು ಕಮರ್ಷಿಯಲ್ ಯೂಸ್ ಕರೆಂಟ್ ಬಿಲ್ಗಳು ಅಂದ್ರೆ ಈ ಹೋಟೆಲ್ಗಳಾಗಿರಬಹುದು, ಅಂಗಡಿಗಳಾಗಿರಬಹುದು, ಫ್ಯಾಕ್ಟರಿಗಳಾಗಿರಬಹುದು, ಸೊ ಇವುಗಳ ಕರೆಂಟ್ ಬಿಲ್ ಅನ್ನ ನೀವು ಕೇಳೋದೇ ಬೇಡ. ರಾಜ್ಯದ ಸಣ್ಣ ಸಣ್ಣ ಉದ್ಯಮಿಗಳ ಮೇಲೆ ಮರಣ ಶಾಸನವನ್ನ ಜಾರಿ ಮಾಡಿ ಅವರ ಸರ್ವನಾಶಕ್ಕೆ ಈ ಸಿದ್ದರಾಮಯ್ಯ ಸರ್ಕಾರ ಪಣವನ್ನು ತೊಟ್ಟು ನಿಂತಿದೆ. ಸೊ ಇದರಿಂದಾಗಿ ಹೊಸ ಉದ್ಯಮಗಳ ಸ್ಟಾರ್ಟ್ಅಪ್ ಏನಿದೆ ಅದು 15% ಕಮ್ಮಿ ಆಗಿದೆ. ಇದು ಕೇವಲ ಕರೆಂಟ್ ಬಿಲ್ ಹೆಚ್ಚಳದ ನೇರ ಕೊಡುಗೆ ನಮ್ಮ ರಾಜ್ಯಕ್ಕೆ ಈ ದಿ ಗ್ರೇಟ್ ಸಿದ್ದರಾಮಯ್ಯ ಸರ್ಕಾರದಿಂದ. ಹೀಗೆ ಮತ್ತೊಂದು ನಾವು ನೋಡ್ತಾ ಹೋದ್ರೆ ಇದ್ರ ರೇಟ್ ಏರಿಸಿದ್ದು ಯಾರಿಗೂ ಗೊತ್ತೇ ಆಗಲ್ಲ. ಅದೊಂಥರ ಈ ಗುಪ್ತಗಾಮಿನಿ ತರ ಎಲ್ಲಿ ಹರಿತಾ ಇದೆ ಅಂತ ಗೊತ್ತೇ ಆಗಲ್ಲ ಅಂತ ಹೇಳ್ತಾರಲ್ಲ, ಸೇಮ್ ಟು ಸೇಮ್ ಅದೇ. ಈಗ ನೀವು ಒಂದು ಹೊಸ ಕಾರ್ ಅಥವಾ ಒಂದು ಹೊಸ ಬೈಕ್ ಅನ್ನ ತಗೊಂಡ್ರಿ ಅಂತ ಅಂದ್ಕೊಳ್ಳಿ, ಅದಕ್ಕೆ ಈ ಸರ್ಕಾರ ಸೆಸ್ ಅಂತ ಹಾಕತ್ತೆ. ಅಲ್ಲ, ಮುಂಚೆ ಇದ್ದಂಥವ್ರು ಕೂಡ ಹಾಕ್ತಾ ಇದ್ರು, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಈ ಸ್ಕ್ಯಾಮ್ ಸರ್ಕಾರ ಅದು ಎಷ್ಟು ಬರಗೆಟ್ಟು ಹೋಗಿದೆ ಅಂತ ಹೇಳಿದ್ರೆ, ಕಾರಿಗೆ 1,000 ರೂಪಾಯಿ ಅಂಡ್ ಬೈಕಿಗೆ 500 ರೂಪಾಯಿ ಹೈಕ್ ಅನ್ನು ಮಾಡಿದೆ. ಪಾಪ ಜನ ಕಷ್ಟಪಟ್ಟು ಲೋನ್ ಮಾಡಿ ಬೈಕು ಕಾರು ಅಂತ ತಗೊಂಡ್ರೆ ಈ ಸರ್ಕಾರ ಅದರಲ್ಲೂ ದುಡ್ಡು ಹೊಡೆಯುವಂತಹ ಪ್ಲಾನ್ ಅನ್ನ ಹಾಕೊಂಡಿದೆ. ಅಲ್ಲ, ನೀವು ಕೇಳಬಹುದು, ಈ ಹೊಸ ಗಾಡಿನೇ ತಗೊಳ್ತಾ ಇದ್ದಾರಂತೆ, ಅವರಿಗೆ 500, 1000 ಇದೇನ್ ಮಹಾ ದೊಡ್ಡ ಲಾಸಾ ಅಂತ ನೀವು ಕೇಳಬಹುದು. ಆಲ್ರೆಡಿ ಅಲ್ಲಿ ಅವರು ರೋಡ್ ಟ್ಯಾಕ್ಸ್, ಆ ಟ್ಯಾಕ್ಸು, ಈ ಟ್ಯಾಕ್ಸ್ ಅಂತ ಬೇರೆ ಬೇರೆ ಆಲ್ರೆಡಿ ಕಟ್ಟಿರ್ತಾರೆ. ಅಂಡ್ ಅದರ ಮಧ್ಯದಲ್ಲಿ ಇದೊಂದು ಎಕ್ಸ್ಟ್ರಾ ಗವರ್ಮೆಂಟ್ ಸೆಸ್ ಬೇರೆ ಕಟ್ಟಬೇಕು. ಯಾವ ಕರ್ಮ? ವರ್ಷಕ್ಕೆ ನಮ್ಮ ರಾಜ್ಯದಲ್ಲಿ ಎಷ್ಟು ಗಾಡಿಗಳು ಬರ್ತಾವೆ ಅನ್ನುವಂಥದ್ದನ್ನ ಒಂದು ಬಾರಿ ನೀವೇ ಲೆಕ್ಕ ಹಾಕಿದ್ರೆ ಇದು ಎಷ್ಟು ದೊಡ್ಡ ದುಡ್ಡು ಹೊಡೆಯುವಂತ ಸ್ಕ್ಯಾಮ್ ಅಂತ ನಿಮಗೆ ಅರ್ಥ ಆಗುತ್ತೆ. ವೀಕ್ಷಕರು, ಇದು ಹೊಸ ಗಾಡಿ ಖರೀದಿ ಮಾಡೋದ್ರ ಲೆಕ್ಕ ಆದ್ರೆ ಇನ್ನು ಹೊಸ ಸೈಟ್ ಖರೀದಿ ಮಾಡೋದ್ರ ಲೆಕ್ಕ ಇನ್ನೂ ಬಹಳ ಇಂಟ್ರೆಸ್ಟಿಂಗ್ ಇದೆ. ಈ ಸೈಟ್ ತಗೊಳ್ಳುವಾಗ ಮೊದಲಿಗೆ ಅಗ್ರಿಮೆಂಟ್ ಮಾಡ್ಕೊಳ್ಳೋದಿದೆ ಅಲ್ವಾ? ಎಸ್. ಆಗ ಸ್ಟ್ಯಾಂಪ್ ಪೇಪರ್ ತಗೊಳಕ್ ಇರುತ್ತೆ, ಹೌದಲ್ವಾ? ಎಸ್. ಆ ಸ್ಟ್ಯಾಂಪ್ ಡ್ಯೂಟಿ 200% ಇಂದ ಈಗ
500%ಗೆ ಜಂಪ್ ಆಗಿರುವಂಥದ್ದು ನಿಮ್ಮ ಗಮನಕ್ಕೆ ಬಂದಿದ್ಯೋ ಇಲ್ಲವೋ? ಅಥವಾ ಇದನ್ನು ಯಾರಾದರೂ ಪ್ರಶ್ನೆ ಮಾಡಿದಾರಾ? ಅಲ್ಲ, ಪ್ರಶ್ನೆ ಮಾಡೋಕೆ ಬಹಳಷ್ಟು ಜನರಿಗೆ ಇದು ಗೊತ್ತೇ ಇಲ್ಲ ಬಿಡಿ. 100 ರೂಪಾಯಿ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಬೇಕಾಗಿದ್ದಂತಹ ಕಡೆ ನೀವೀಗ 200 ರೂಪಾಯಿ ಕಟ್ತಾ ಇದ್ದೀರಿ. ಎಫಿಡವಿಟ್ಗೆ 20 ರೂಪಾಯಿ ಕಟ್ತಾ ಇದ್ರಿ, ಈಗ ಅದು 100 ರೂಪಾಯಿ ಆಗಿಬಿಟ್ಟಿದೆ. ಆಶ್ಚರ್ಯ ಆಗ್ತಾ ಇದೆಯಾ? ಆಗ್ಲೇಬೇಕಲ್ಲ, ಆಗ್ಲೇಬೇಕಂತ ತಾನೇ ಇದೆಲ್ಲ ಹೇಳ್ತಾ ಇರೋದೀಗ. ಇನ್ನದರಲ್ಲಿ ಸರ್ವಿಸ್ ಚಾರ್ಜ್ ಅಂತ ಬೇರೆ ಎಕ್ಸ್ಟ್ರಾ ಕಟ್ಟಬೇಕು. ಇದು ಗ್ಯಾರಂಟಿ ಅಂತ ಬಡ್ಕೊಂಡಂಥವರ ಎಕ್ಸ್ಟ್ರಾ ಗ್ಯಾರಂಟಿ. ಮಜಾ ಇದೆ ಅಲ್ವಾ? ಹಾ, ಇದು ಇಲ್ಲಿಗೆ ಮುಗಿಯಲ್ಲ. ಸೈಟಿಗೆ ಸರ್ಕಾರ ಗೈಡ್ಲೈನ್ಸ್ ವ್ಯಾಲ್ಯೂ ಅಂತ ಫಿಕ್ಸ್ ಮಾಡಿರುತ್ತಲ್ಲ, ಸೊ ಒಂದೊಂದು ಏರಿಯಾಗಳಲ್ಲಿ ಒಂದೊಂದು ಸೈಟಿಗೆ ಇಂತಿಷ್ಟು ಅಂತ ರಿಜಿಸ್ಟ್ರೇಷನ್ ಅಮೌಂಟ್ ಕಟ್ಟೋದಕ್ಕೆ ಇರುತ್ತೆ. ಎಸ್, ಅದನ್ನ ಈ ಸರ್ಕಾರ ಯಾವ ರೇಂಜಿಗೆ ಏರಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾ ನಿಮಗೆ? ಕಳೆದ 20 ತಿಂಗಳಲ್ಲಿ ಅದು 25% ಇಂದ 30%ಗೆ ಏರಿಕೆಯನ್ನು ಕಂಡಿದೆ. ಒಂಥರ ಈ ಜನರನ್ನ ಜೀವಂತವಾಗಿ ಕೊಲ್ಲುವಂತಹ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದೆ. ವೀಕ್ಷಕರೇ, ಈ ಹಗಲು ದರೋಡೆ ಇಲ್ಲಿಗೆ ನಿಲ್ಲಲ್ಲ. ಜನರ ದಿನನಿತ್ಯ ಬಳಕೆಯ ನಂದಿನಿ ಹಾಲು ಪ್ಯಾಕೆಟ್ ಮೇಲೆ ಕೂಡ 2 ಬಾರಿ ಏರಿಕೆಯ ಬರೆಯನ್ನು ಹಾಕಿದ್ದಾರೆ. ಅಂಡ್ ಅದು ಎಷ್ಟು ಜಾಸ್ತಿ ಆಗಿದೆ ಅಂತ ನಾನು ಬಾಯಿ ಬಿಟ್ಟಂತೂ ಹೇಳಲ್ಲ. ಪ್ರತಿದಿನ ಜಾಸ್ತಿ ಆಗ್ತಾ ಇರುವಂಥದ್ದು ನಿಮ್ಮ ಅನುಭವಕ್ಕೆ ಬಂದಿರಬಹುದು, ಅಂಡ್ ಮುಂದೆ ಕೂಡ ಬರ್ತಾನೇ ಇರುತ್ತೆ ಅಷ್ಟೇ. ನೆಕ್ಸ್ಟ್, MBBS ಓದುವಂತಹ ವಿದ್ಯಾರ್ಥಿಗಳು ಈ ಕಾಮೆಡ್ಗೆ ಕೋಟಾದಲ್ಲಿ ಬರ್ತಾರಲ್ವಾ, ಸೊ ಅವರಿಗೆ 10% ಫೀಸ್ ಅನ್ನ ಹೈಕ್ ಮಾಡಿದ್ದಾರೆ. ಇದು ಗೊತ್ತಾ ಯಾರಿಗಾದ್ರೂ? ಅಲ್ಲ, ಇದೆಲ್ಲ ಅಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆನೇ ಆಗಲ್ಲ ಬಿಡಿ. ಸೊ ಹೀಗೆ ಯಾವುದೆಲ್ಲ ಚರ್ಚೆಗೆ ಬರೋದಿಲ್ವೋ ಅಂಥದನ್ನ ಒಂದನ್ನ ಕೂಡ ಬಿಡದೆ ಈ ಹೈಕ್ ಮಾಡೋದ್ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಹಳ ಒಳ್ಳೆ ಟ್ರೈನಿಂಗ್ ಅನ್ನ ತಗೊಂಡೇ ಬಂದಿದೆ. ಇನ್ನು ಕುಡುಕರನ್ನ ಹೇಗೂ ಸಿದ್ದರಾಮಯ್ಯನವರ ಸರ್ಕಾರ ಬಿಡೋದಿಲ್ಲ, ಗೊತ್ತಲ್ವಾ ನಿಮಗೆ? ಕಳೆದ ಬಜೆಟ್ನಲ್ಲೇ ಕುಡುಕರ ಜೇಬನ್ನ ಕತ್ತರಿಸ್ತೀವಿ ಅಂತ ಆ ಕತ್ತರಿಯನ್ನ ಜೇಬಲ್ಲೇ ಹಾಕೊಂಡು ಓಡಾಡ್ತಾ ಇದ್ದಾರೆ. ಅವರ ಬಾಟಲಿಗಳ ಮೇಲೆ 10-20 ರೂಪಾಯಿ ಏರಿಸ್ಬಿಟ್ಟಿದ್ದಾರೆ. ಅಲ್ಲ, ಎಷ್ಟು ಏರಿಕೆ ಮಾಡಿದ್ರು ಕುಡುಗರು ಕುಡಿಯೋದು ಬಿಡೋದಿಲ್ಲ. ಅದು ಅವರಿಗೂ ಗೊತ್ತು, ಇವರಿಗೂ ಗೊತ್ತು. ನೆಕ್ಸ್ಟ್, ಆಸ್ಪತ್ರೆ ಬೆಡ್. ಎಸ್, ಆಸ್ಪತ್ರೆ ಬೆಡ್ಗಳ ಮೇಲೂ ಕೂಡ ಈ ಕಾಂಗ್ರೆಸ್ ಸರ್ಕಾರದ ವಕ್ರ ದೃಷ್ಟಿ ಬಿದ್ದಿದೆ. ಬೆಡ್ಗಳ ದರ ಒಂದು ದಿವಸಕ್ಕೆ 750 ರೂಪಾಯಿ ಇದ್ದಂಥದ್ದು ಈಗ 1,500ರಿಂದ 2,000 ತನಕ ಹೋಗಿ ನಿಂತಿದೆ. ಎಂತಹ ಲೂಟಿ ನೋಡಿ. OPD, ಅಡ್ಮಿಷನ್, ಈ ಬಿಲ್ಗಳನ್ನು ಕೂಡ ಬಿಡದೆ 20-30 ಅಂತ ಭಿಕ್ಷೆ ನೆತ್ತಾ ಇದ್ದಾರೆ ಈ ಲಜ್ಜೆಗೆಟ್ಟ ಕೈ ನಾಯಕರು. ವೀಕ್ಷಕರೇ, ಕುರ್ಚಿ ಹತ್ತಿ ಕೂರೋದಕ್ಕೆ ಇವರು ಬಿಟ್ಟಿ ಭಾಗಿಗಳ ಆಸೆಯನ್ನು ತೋರಿಸ್ತಾರೆ. ಅದೇ ಹತ್ತಿ ಕೂತ ಮೇಲೆ ಅದೇ ಭಾಗಿಗಳನ್ನ ಒಂದ್ ಸ್ವಲ್ಪ ಉಲ್ಟಾ ಪಲ್ಟಾ ಮಾಡಿ ಮತ್ತೆ ಜನರ ಜೇಬಿಂದ ಕಿತ್ಕೊಳ್ತಾರೆ. ಎಂತಹ ದುರಂತ ನೋಡಿ. ಇಂಥವರು ನಮ್ಮ ಜನಸೇವಕರಂತೆ. ಇವರನ್ನ ಜನಸೇವಕರು ಅಂತ ಹೇಳಿದ್ರೆ ನಮಗೆ ಪಾಪ ಬರುತ್ತೆ. ನಾಚಿಕೆ, ಮಾನ, ಮರ್ಯಾದೆ ಇದ್ಯಾವುದು ಇಲ್ಲದೆ ಇರುವಂತಹ, ಬರೇ ದುಡ್ಡನ್ನೇ ತಿಂದು ಜನರ ಜೀವವನ್ನ ಹಿಂಡಿ ಬದುಕ್ತಾ ಇರುವಂತಹ ದ್ರೋಹಿಗಳಿವರು, ರಾಕ್ಷಸರಿವರು. ಹಾ, ಇವರ ನಾಟಕಕ್ಕೆ ಮರುಳಾಗಿ ಇವರ ಕೈಗೆ ಅಧಿಕಾರವನ್ನ ಕೊಟ್ಟಿರುವಂತಹ ನಮ್ಮ ರಾಜ್ಯದ ಬಿಟ್ಟಿ ಪ್ರಿಯ ಜನರು ಈಗ ಅದರ ಕರ್ಮವನ್ನ ಅನುಭವಿಸೋದು ಬಿಟ್ರೆ ಬೇರೆ ದಾರಿ ಅಂತೂ ಇಲ್ಲ. ಸೊ ಎಂಜಾಯ್ ಮಾಡಿ, ಎಲ್ಲ ಫ್ರೀ. ಬೆಲೆ ಏರಿಕೆ ಕೂಡ ಈ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಫ್ರೀನೇ. ಎಂಜಾಯ್. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು
ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ.